ಹಾಯ್ ಫ್ರೆಂಡ್ಸ್, ತುಂಬ ಜನಕ್ಕೆ ನ್ಯೂಟ್ರಿಷನ್ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಕೆಲವ್ರಿಗೆ ಬಾಡಿಲಿರುವಂಥ ವೇಸ್ಟ್ ಎಲ್ಲ ಹೊರಗಡೆ ಹೋಗಿ ಶುರು ಆಗುತ್ತೆ. ಸೊ ಅದನ್ನು ಕ್ಲೆನ್ಸಿಂಗ್ ಪ್ರೊಸೆಸ್ ಅಂತ ಕರಿತೀವಿ. ಸಮಥಿಂಗ್ ಲೈಕ್ ಕೆಲವ್ರಿಗೆ ಸ್ವೆಟ್ ಜಾಸ್ತಿ ಆಗ್ಬೋದು, ಕೆಲವ್ರಿಗೆ ಯೂರಿನೇಷನ್ ಆಗ್ಬೋದು, ಕೆಲವ್ರಿಗೆ ಎಮೋಷನ್ಸ್ ಆಗ್ಬೋದು, ಕೆಲವ್ರಿಗೆ ಬಾಡಿ ಟೈರ್ಡ್ನೆಸ್ ಆಗ್ಬೋದು. ಸೊ ಈ ಥರ ಎಲ್ಲ ಆಗುತ್ತೆ. ಈ ಬದಲಾವಣೆಗೆ ಕಾರಣ ಏನು ಅಂತಂದ್ರೆ ನಮ್ಮ ದೇಹದಲ್ಲಿರುವಂಥ ಟಾಕ್ಸಿನ್ಸ್ ಬೇಡದಿರೋದನ್ನ ಹೊರಗಡೆ ಹಾಕೋದಕ್ಕೋಸ್ಕರ ದೇಹ ಟ್ರೈ ಮಾಡ್ತಾ ಇರುತ್ತೆ. ಸೊ ಅದು ಯಾವಾಗ ನಮ್ಮ ಆರ್ಗನ್ಸ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ ಆ ಟೈಮ್ ಅಲ್ಲಿ ಆಗುತ್ತೆ. ಕೆಲವರಿಗೆ ಫಸ್ಟ್ ಡೇನೇ ಆಗ್ಬೋದು, ಕೆಲವರಿಗೆ 3 days ಆದ್ಮೇಲೆ ಆಗ್ಬೋದು, ಕೆಲವರಿಗೆ 10 days ಆದ್ಮೇಲೆ, ಕೆಲವರಿಗೆ ಮಂತ್ಸ್ಗಳ ಗಟ್ಟಲೆ ಆದ್ಮೇಲೂ ಆಗುತ್ತೆ. ಸೊ ಅದ್ರ ಅರ್ಥ ನಾವು ಟೆನ್ಷನ್ ಮಾಡ್ಕೋಬೇಕು ಅಥವಾ ವರಿ ಮಾಡ್ಕೋಬೇಕು, ಏನೋ ಸೈಡ್ ಎಫೆಕ್ಟ್ ಆಗಿದೆ ಅನ್ನೋದಲ್ಲ. ಸೊ ನಾವು ನಮ್ಮನ್ನ ಡೀಪಾಗಿ ನಾವು ಗಮನಿಸ್ಕೊಂಡ್ರೆ ಅರ್ಥ ಆಗುತ್ತೆ, ಬಾಡಿಯಿಂದ ಹೋಗ್ತಿರೋದು ವೇಸ್ಟ್ ಮತ್ತೆ ಟಾಕ್ಸಿನ್ಸ್ ಅಷ್ಟೇನೆ. ಟಾಕ್ಸಿನ್ಸ್ ಮಾತ್ರ ಹೊರಗಡೆ ಹೋದ್ಮೇಲೆ ದೇಹ ಏನಾಗುತ್ತೆ, ಫ್ರೆಶ್ ಆಗುತ್ತೆ. ಹಾಗೇನೆ ಹೊಸ ಫುಡ್ ಅಥವಾ ಹೊಸ ಪ್ಯಾಟರ್ನ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಈ ಒಂದು ಹೊಸ ಸಿಸ್ಟಮ್ ಅಡಾಪ್ಟ್ ಆಗುತ್ತೆ ಬಾಡಿಗೆ, ಆಟೋಮೆಟಿಕಲಿ ಬಾಡಿ ಫೀಲ್ಸ್ ಗ್ರೇಟ್ ಅಂಡ್ ಆಸಮ್. ಓಕೆ, ಸೊ ಇನ್ನೂ ಹೆಚ್ಚಿನದಾಗಿ ತಿಳ್ಕೋಬೇಕು ಅಂದರೆ ನೀವು ನನಗೆ DM ಮಾಡ್ಬೋದು. ಥ್ಯಾಂಕ್ ಯು.